ಬ್ರಿಟಿಷರು, ಫ್ರೆಂಚರು ನಮ್ಮ ದೇಶವನ್ನು ಗೆದ್ದಿದ್ದರು. ನಮ್ಮ ದೇಶದಲ್ಲಿರುವ ಸಂಪತ್ತನ್ನು ಕೊಳ್ಳೆಹೊಡೆದುಕೊಂಡು ಈ ಬಂದರುಗಳ ಮೂಲಕ ನಮ್ಮ ದೇಶದಲ್ಲಿ ಒಟ್ಟು 10 ಬಂದರುಗಳಿವೆ. ಅದರಲ್ಲಿ ಮೊದಲನೆಯದು ಕಾಂಡ, ಎರಡನೇದು ನವಶೇಷ, ಮೂರನೇದು ಬರ್ಮಾ ಗೋವಾ, ನಾಲ್ಕನೇದು ಮಂಗಳೂರು, 5ನೇದು ಕೊಚ್ಚಿ, 6ನೇದು ಕೋಲ್ಕತ್ತಾ, 7ನೇದು ಹಲ್ದಿಯಾ, 8ನೇದು ಪಾರದೀಪ್, 9ನೇದು ವಿಶಾಖಪಟ್ಟಣ, 10ನೇದು ಚೆನ್ನೈ. ಇವೆಲ್ಲವೂ ನಮ್ಮ ಭಾರತ ದೇಶದ ಬಂದರುಗಳಾಗಿವೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೆಂದರೆ ವಿಮಾನಗಳು ನಿಲ್ಲುವ ತಾಣವನ್ನು ವಿಮಾನ ನಿಲ್ದಾಣಗಳೆನ್ನುವುದು. ನಮ್ಮ ಭಾರತದ ವಿಮಾನ ನಿಲ್ದಾಣಗಳು ಒಟ್ಟು 16 ಇದ್ದಾವೆ. ವಿಮಾನ ನಿಲ್ದಾಣಗಳು ಆಮದು ರಫ್ತಿಗೆ ಸಹಾಯವಾಗುತ್ತವೆ. ರಾಷ್ಟ್ರಗಳ ನಡುವಿನ ಸಾಮರಸ್ಯದ ಅಭಿವೃದ್ಧಿಗೆ, ಸಮಗ್ರ ಅಭಿವೃದ್ಧಿಗೆ ಅನುಕೂಲಕರವಾಗಿದೆ. ನಮ್ಮ ರಾಷ್ಟ್ರದಲ್ಲಿ ಒಟ್ಟು 16 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ. ಅವು ಯಾವ ತಾಣದಲ್ಲಿದ್ದಾವೆ ಎಂದು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಅಮೃತಸರ, ಎರಡನೆಯದು ನವದೆಹಲಿ, ಮೂರನೆಯದು ಆಗ್ರಾ, ನಾಲ್ಕನೆಯದು ಜೈಪುರ, 5ನೇಯದು ವಾರಣಾಸಿ, 6ನೇಯದು ಅಹಮದಾಬಾದ್, 7ನೇಯದು ಗೌಹಾತಿ, 8ನೇಯದು ಕೋಲ್ಕತ್ತಾ, 9ನೇಯದು ಮುಂಬೈ, 10ನೇಯದು ಹೈದರಾಬಾದ್, 11ನೇಯದು ಡಬೋಲಿಂ, 12ನೇಯದು ಬೆಂಗಳೂರು, 13ನೇಯದು ಚೆನ್ನೈ, 14ನೇಯದು ಕೊಚ್ಚಿ, 15 ತಿರುವನಂತಪುರ, 16ನೇಯದು ಪೋರ್ಟ್ ಬ್ಲೇರ್. ಇದು ಯಾವ ದ್ವೀಪದಲ್ಲಿದೆ? ಇದು ಲಕ್ಷದ್ವೀಪದಲ್ಲಿದೆ. ಓಕೆ. ನಮ್ಮ ಭಾರತ ಪ್ರಮುಖ ಬಂದರುಗಳು ಎಷ್ಟು? 10. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಒಟ್ಟು 16. ಹಾಗಾದರೆ ಮಕ್ಕಳೇ, ನಾವಿವತ್ತು ಭಾರತ ಪ್ರಮುಖ ಬಂದರು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಓಕೆ, ಧನ್ಯವಾದಗಳು.